ಮಂಜಯ್ಯ ಮತ್ತು ನರಸಿಂಹ ದಂಪತಿಗಳಿಗೆ ಒಟ್ಟು 10 ಜನ ಮಕ್ಕಳು, 6 ಗಂಡು 4 ಹೆಣ್ಣು. ಮಧ್ಯಮ ವರ್ಗದ ಕುಟುಂಬ. ಅವರ ಮಕ್ಕಳಲ್ಲಿ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲ ಹೈಸ್ಕೂಲ್ ಕಾಲೇಜ್ ಕಲಿತು ನೌಕರಿ ಮಾಡುವವರೇ. ಮಧ್ಯದವನು ಚೆಲುವಯ್ಯ ಮಾತ್ರ ಶಾಲಾ ಕಾಲೇಜ್ಗೆ ಹೋಗಲೇ ಇಲ್ಲ. ತಂದೆ ತಾಯಿ ಆತನನ್ನು ಶಾಲೆಗೆ ಕಳುಹಿಸಲು ತುಂಬಾ ಪ್ರಯತ್ನ ಪಟ್ಟರು. ಸಾಮ ದಾನ ದಂಡ ಭೇದ ಎಲ್ಲ ಪ್ರಯೋಗ ಮಾಡಿ ನೋಡಿದ್ರು. ಯಾವುದು ಪ್ರಯೋಜನಕ್ಕೆ ಬರಲೇ ಇಲ್ಲ. ಶಾಲೆಗೆ ಹೊತ್ಕೊಂಡು ಹೋಗಿ ಬಿಟ್ಟು ಬಂದ್ರು ಹೇಗೋ ತಪ್ಪಿಸ್ಕೊಂಡು ಮನೆಗೆ ವಾಪಸ್ ಬಂದು ಬಿಡ್ತಾ ಇದ್ದ. ಶಿಕ್ಷಕರನ್ನು ಮನೆಗೆ ಕರೆಯಿಸಿ ಪಾಠ ಮಾಡುವಂತೆ ಕೇಳ್ಕೊಂಡ್ರು. ಚೆಲುವಯ್ಯನ ತಲೆಯೊಳಗೆ ಏನು ಹೋಗ್ತಾನೆ ಇರಲಿಲ್ಲ. ಸ್ಲೇಟು, ಬಳಪ, ಪೆನ್ನು, ಪೆನ್ಸಿಲ್, ನೋಟ್ಬುಕ್ಕು, ಪುಸ್ತಕ ಕಂಡ್ರೆ ಹೆದರಿ ಮಾರು ದೂರ ಹೋಗಿ ಬಿಡ್ತಾ ಇದ್ದ. ಇನ್ನೇನ್ ಮಾಡೋದು? ಆತನ ಜಾತಕ ತೋರಿಸಿದಾಗ ಈತನ ಹಣೆಯಲ್ಲಿ ವಿದ್ಯೆ ಬರೆದಿಲ್ಲ ಎನ್ನುವ ಉತ್ತರ ಮಾತ್ರ ಸಿಕ್ಕಿತ್ತು. ಈತನನ್ನು ಬಿಟ್ಟು ಉಳಿದವರೆಲ್ಲ ತುಂಬಾ ಬುದ್ಧಿವಂತರೇ. ಇವನ್ಯಾಕೆ ಹೀಗಾದ ಎನ್ನುವ ಚಿಂತೆ ತಂದೆ ತಾಯಿಗಳನ್ನು ಕಾಡತೊಡಗಿತು. ಕೊನೆಗೆ ಏನೂ ಮಾಡಲಾಗದೆ ಕೈ ಚೆಲ್ಲಿ ಕುಳಿತು ಬಿಟ್ರು. ಯಾರೇ ಮನೆಗೆ ಬರಲಿ ಚೆಲುವಯ್ಯನ ಎದುರಿಗೆ ಅವರು ಹೇಳುವ ಮಾತು ಒಂದೇ: ನಮ್ಮ ಮನೆಯಲ್ಲಿ ಚೆಲುವಯ್ಯನನ್ನು ಬಿಟ್ರೆ ಉಳಿದವರೆಲ್ಲ ಬುದ್ಧಿವಂತರೆ. ಈ ಚೆಲುವಯ್ಯ ಮಾತ್ರ ಎಲ್ಲಿಯೂ ತಪ್ಪಿ ಹುಟ್ಟಿ ಬಿಟ್ಟಿದ್ದಾನೆ. 4 ಅಕ್ಷರ ಕಲ್ತಿಲ್ಲ. ಇನ್ಮುಂದೆ ಹೇಗೆ ಜೀವನ ಸಾಗಿಸ್ತಾನೋ ಏನೋ. ವಿದ್ಯೆ ಇಲ್ಲದವನು ಹದ್ದಿಗಿಂತಲೂ ಕಡೆ. ಆತನಿಗೆ ಯಾರು ಹೆಣ್ಣು ಕೊಡ್ತಾರೆ? ಅಪ್ರಯೋಜಕ ಎಂದು ಹೀಗೆ ಆತನನ್ನು ಆತನ ಎದುರೇ ಸದಾ ಹೀಯಾಳಿಸಿಯೇ ಮಾತನಾಡ್ತಾ ಇದ್ರು. ಚೆಲುವಯ್ಯ ನೊಂದುಕೊಂಡು ಅಲ್ಲಿಂದ ಎದ್ದು ಹೊರಟು ಹೋಗ್ತಾ ಇದ್ದ. ವಿದ್ಯೆಯೊಂದು ಇಲ್ಲ ಎನ್ನುವುದನ್ನು ಬಿಟ್ರೆ ಉಳಿದ ಮನೆಯ ಕೆಲಸ, ತೋಟದ ಕೆಲಸ, ಕೊಟ್ಟಿಗೆ ಕೆಲಸ, ಕೊನೆಗೆ ಅಡುಗೆಯ ಕೆಲಸ ಎಲ್ಲವುದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುವ ಚಾಕಚಕ್ಯತೆ ಚೆಲುವಯ್ಯನಲ್ಲಿತ್ತು. ಆದರೂ ಹೈಸ್ಕೂಲ್ ಇಲ್ಲವೇ ಪ್ರಾಥಮಿಕ ಶಿಕ್ಷಣವನ್ನಾದರೂ ಮುಗಿಸಿದ್ರೆ ಒಳ್ಳೆಯದಿತ್ತು. ಇಲ್ಲದೆ ಹೋದ್ರೆ ಯಾವ ಹುಡುಗಿ ಆತನನ್ನು ಮದುವೆಯಾಗಲು ಒಪ್ಪಿಕೊಳ್ತಾಳೆ ಎನ್ನುವ ಚಿಂತೆ ಪಾಲಕರದ್ದು. ಆದರೆ ಚೆಲುವಯ್ಯ ಮಾತ್ರ ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ತನ್ನ ಪಾಡಿಗೆ ಮನೆಯ ತೋಟದ ಕೆಲಸ ಮಾಡಿಕೊಂಡಿದ್ದ. ಆತನ ಸಹೋದರ ಸಹೋದರಿಯರು ಕಲಿತು ನೌಕರಿ ಪಡೆದು ಮದುವೆಯಾಗಿ ಮನೆಯಲ್ಲಿರುವ ತಮ್ಮ ಪಾಲಿನ ಆಸ್ತಿಯನ್ನು ತಂದೆಯಿಂದ ತೆಗೆದುಕೊಂಡು ತಮ್ಮ ಪಾಡಿಗೆ ಹೊರಟು ಹೋದ್ರು. ಆಮೇಲೆ ಮನೆಯ ಕಡೆ ತಿರುಗಿಯೂ ನೋಡ್ಲೇ ಇಲ್ಲ. ಚೆಲುವಯ್ಯನಿಗೆ ಯಾರು ಹೆಣ್ಣು ಕೊಡಲು ಮುಂದೆ ಬರಲಿಲ್ಲ. ಆತನ ಮದುವೆಯೂ ಆಗ್ಲಿಲ್ಲ. ಆತನೇ ಈಗ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಓದಲು ಬರೆಯಲು ಸಹಿ ಹಾಕಲು ಬರುವಷ್ಟು ವಿದ್ಯೆಯನ್ನು ವಯಸ್ಕರ ಶಾಲೆಗೆ ಹೋಗಿ ಕಲಿತುಕೊಂಡು ಬಂದಿದ್ದಾನೆ. ಮನೆಯ ಮತ್ತು ಹೊರಗಿನ ವ್ಯವಹಾರವನ್ನೆಲ್ಲ ಆತನೇ ನೋಡ್ಕೋತಾ ಇದ್ದಾನೆ. ಈಗ ತಂದೆ ತಾಯಿಗಳಿಗೆ ಬುದ್ಧಿ ಬಂದಿದೆ. ದೇವರು ಚೆಲುವಯ್ಯನಿಗೆ ಯಾಕೆ ವಿದ್ಯೆ ಅನುಗ್ರಹಿಸಲಿಲ್ಲ ಎಂಬುದು ಅರ್ಥವಾಗಿದೆ. ನಮ್ಮನ್ನು ನೋಡಿಕೊಳ್ಳುವ ಸಲುವಾಗಿಯೇ ದೇವರು ಚೆಲುವಯ್ಯನಿಗೆ ವಿದ್ಯೆ ಅನುಗ್ರಹಿಸಲಿಲ್ಲವೆಂದು ಕಾಣುತ್ತದೆ ಎಂದು ಹೇಳಿ ಪ್ರತಿದಿನವೂ ಕಾಣದ ದೇವರಿಗೆ ಕೈ ಮುಗಿತಾ ಇದ್ದಾರೆ. 10 ಮಕ್ಕಳನ್ನು ಹೆತ್ತರೂ ತಮ್ಮ ಕಡೆಯ ಕಾಲಕ್ಕೆ ಒದಗಿ ಬಂದವನು ಮಾತ್ರ ವಿದ್ಯೆ ಇಲ್ಲದವನಾದ್ರೂ ಬುದ್ಧಿ ಇರುವ ಚೆಲುವಯ್ಯನೇ ಎಂದು ಆತನನ್ನು ಹಾಡಿ ಹೊಗಳುತ್ತಿದ್ದಾರೆ. ಚೆಲುವಯ್ಯನಿಗೆ ವಿದ್ಯೆ ಇಲ್ಲದಿದ್ರೂ ತನ್ನನ್ನು ಸಾಕಿ ಸಲಹಿದವರನ್ನು ಸರಿಯಾಗಿ ನೋಡ್ಕೋಬೇಕೆಂಬ ಒಳ್ಳೆಯ ಮನಸ್ಸಿದೆ. ಈ ಪುಟ್ಟ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.